ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಚಳಿಗಾಲ ಸ್ಟಾರ್ಟ್ ಆಯಿತು ಅಂತ ಅಂದರೆ ಸ್ಕಿನ್ ಪ್ರಾಬ್ಲಮ್ ಯಾವ ರೀತಿ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಇವಾಗ ಒಂದು ತುಟಿ ಒಡೆಯೋದಾಗಿರ್ಬೋದು ಅಥವಾ ನಮ್ಮ ಕೈ ಕಾಲುಗಳು ಒಡೆಯೋದಿರ್ಬೋದು, ಕಾಲು ಹಿಮ್ಮಡಿ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಕೈ ಕಾಲುಗಳೆಲ್ಲ ಒಂಥರ ವೈಟ್ ಆಗಿ ಕಾಣಿಸೋದು ಆಗಿರ್ಬೋದು, ಡ್ರೈ ಆಗೋದಿರ್ಬೋದು, ನಮ್ಮ ಫೇಸ್ ಎಲ್ಲ ಡ್ರೈ ಆಗೋದಿರ್ಬೋದು. ಆ ಥರ ಕೆಲವೊಂದು ಟೈಮು ಸ್ಕಿನ್ ಡ್ರೈ ಆಗೋದ್ರಿಂದ ಕೂಡ ಪಿಂಪಲ್ಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಚಳಿಗಾಲದ ಒಂದು ತಂಪು ಗಾಳಿ ಏನಿರುತ್ತಲ್ವ, ಅದರಿಂದ ನಮ್ಮ ಸ್ಕಿನ್ ಮೇಲೆ ತುಂಬಾ ಒಂದು ಕೆಟ್ಟ ಪರಿಣಾಮ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಚಳಿಗಾಲದ ಗಾಳಿ ನಮ್ಮ ಸ್ಕಿನ್ನನ್ನು ತುಂಬಾ ಡ್ರೈ ಮಾಡ್ತಾ ಹೋಗುತ್ತೆ. ಹಾಗೆಯೇ ಅದು ಒಂಥರ ಸ್ಕಿನ್ನು ಒಡೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಡ್ರೈ ಆಗಿ. ಈಗ ನನಗೆ ಒಬ್ಬರು ಸ್ಕಿನ್ ಒಡೆದೇ ಇರೋ ರೀತಿ ಒಂದು ಹೋಮ್ ರೆಮಿಡಿಯನ್ನು ತೋರಿಸಿ ಅಂತ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ಅದನ್ನೇ ಇವತ್ತು ತೋರಿಸೋಣ ಅಂತ ಇದ್ದೀನಿ. ಇವಾಗ ನಾವು ಯಾವುದಾದ್ರು ಇವಾಗ ಮಾಯ್ಶ್ಚರೈಸರ್ ಸಿಗುತ್ತೆ, ಹಾಗೆಯೇ ಬಾಡಿ ಲೋಷನ್ಗಳೆಲ್ಲ ನಮಗೆ ಸಿಗುತ್ತೆ. ಅದನ್ನು ಅಪ್ಲೈ ಮಾಡೋದ್ರಿಂದ, ಕೆಲವೊಂದು ಬಾಡಿ ಲೋಷನ್ಗಳನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಹೊತ್ತಿಗೆ ಅದು ಡ್ರೈ ಆಗಿಬಿಡುತ್ತೆ. ಮತ್ತು ನಾರ್ಮಲ್ ನಾವು ಮೊದಲು ಯಾವ ಥರ ಇತ್ತಲ್ವ ಸ್ಕಿನ್ನು, ಅದೇ ಥರ ಒಂಥರ ಡ್ರೈ ಆಗಿ, ಅಥವಾ ಆಯಿಲ್ ಕೆಲವೊಂದು ಟೈಮು ತುಂಬ ಆಯಿಲಿ ಅಂತ ಅನಿಸುತ್ತೆ, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅದನ್ನು ಅಪ್ಲೈ ಮಾಡ್ತಾನೆ 1 ಅವರ್ಗೊಂದು ಸರಿ ಅಪ್ಲೈ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಇವಾಗ ನಾನು ತೋರಿಸೋ ಹೋಮ್ ರೆಮಿಡಿಯನ್ನು ನೀವು 1 ಟೈಮ್ ಯೂಸ್ ಮಾಡಿಬಿಟ್ರೆ, ಬೆಳಗ್ಗೆ ಸ್ನಾನ ಆದ ತಕ್ಷಣ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೈಟ್ವರೆಗೂ ಹಾಗೆಯೇ ಸ್ಕಿನ್ನು ಸಾಫ್ಟಾಗಿ ಇರುತ್ತೆ. ತುಂಬ ಆಯಿಲಿ ಅಂತಲೂ ಅಲ್ಲ, ಹಾಗೆಯೇ ಡ್ರೈ ಕೂಡ ಆಗಲ್ಲ, ಸ್ಕಿನ್ ಕೂಡ ಸಾಫ್ಟಾಗಿ ಆಗುತ್ತೆ. ಕೆಲವು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾನು ಈ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಚಳಿಗಾಲದಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಡ್ರೈ ಸ್ಕಿನ್ನು ಇದ್ದರೂ ಕೂಡ ಅದನ್ನು ಸಾಫ್ಟಾಗಿ ಇರೋ ಥರ ನಾವು ಮಾಡ್ಕೋಬೋದು. ಬನ್ನಿ ಆಗಿದ್ರೆ ಹೋಮ್ ರೆಮಿಡಿ ಯಾವುದು ಅಂತ ತೋರಿಸ್ತೀನಿ. ಈ ಮಾಯ್ಶ್ಚರೈಸರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಹಾಗೆಯೇ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ನೋಡಿ, ನಾನಿಲ್ಲಿ ಗ್ಲಿಸರಿನನ್ನು ತೊಗೊಂಡಿದ್ದೀನಿ. ಇದು ಒಂದು 10 ಗ್ರಾಮ್ಗೆ ಚಿಕ್ಕ ಬಾಟಲು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಇದಕ್ಕೆ 22-25 ರುಪೀಸ್ ಅನಿಸುತ್ತೆ. ಚಿಕ್ಕ ಬಾಟ್ಲು ಸಾಕಾಗುತ್ತೆ ನಮಗೆ, 1 ಸ್ಪೂನ್ ಅಷ್ಟೇ ಸಾಕು. ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಇದು ಕೂಡ ಮೆಡಿಕಲಲ್ಲಿ ಈಸಿಯಾಗಿ ಸಿಗುತ್ತೆ. 5 ಟ್ಯಾಬ್ಲೆಟ್ಸ್ಗೆ ನಾವು 24 ರುಪೀಸನ್ನು ಕೊಟ್ಟಿದ್ವಿ. ಹಾಗೆಯೇ ಕೋಕೋನಟ್ ಆಯಿಲು. ನೆಕ್ಸ್ಟ್ ನಾನು ಮನೆಯಲ್ಲೇ ಮಾಡಿದಂಥ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದೊಂದಾಗಿ ಈ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮೊದಲಿಗೆ ನಾನಿಲ್ಲಿ ಒಂದು 3 ಸ್ಪೂನ್ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋಕೋನಟ್ ಆಯಿಲು ಕೂಡ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗೆಯೇ ಈಗ ಈ ಗ್ಲಿಸರಿನನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ ಒಡೆದೇ ಇರೋ ರೀತಿ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಕ್ರ್ಯಾಕ್ ಹೀಲ್ಸ್ ಇರುತ್ತಲ್ವ, ಹಿಮ್ಮಡಿ ಒಡೆಯೋದು ಅಂತ ಹೇಳ್ತಾರಲ್ವ, ಅದಕ್ಕೂ ಕೂಡ ನೈಟ್ ಮಲಗೋವಾಗ ಈ ಗ್ಲಿಸರಿನ್ ಹಾಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಕಾಲುಗಳಿಗೆ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಹಿಮ್ಮಡಿ ಕೂಡ ಒಂದು ಸ್ವಲ್ಪನೂ ಒಡೆಯಲ್ಲ, ಹಾಗೆಯೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು 1 ಸ್ಪೂನು ಗ್ಲಿಸರಿನನ್ನು ಹಾಕ್ಕೊಂಡೆ. ಹಾಗೆ ಇವಾಗ 1-2 ಸ್ಪೂನು ಮನೆಯಲ್ಲೇ ಮಾಡಿರುವಂಥ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಗುಂಡ್ಪಿನನ್ನು ತಗೊಂಡು ಈ ಥರ ಚುಚ್ಚಿದ್ರೂ ಸಾಕು, ಇಲ್ಲಾಂದರೆ ಸೀಸರಿಂದ ಕಟ್ ಮಾಡ್ಕೋಬೋದು. ಇದು ಕೂಡ ವಿಟಮಿನ್ ಇ ಆಯಿಲ್. ಇದು ಕೂಡ ನಮ್ಮ ಹೇರ್ನಿಂದ ಹಿಡಿದು ನಮ್ಮ ಸ್ಕಿನ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಹೇರ್ಗೆ ಹಾಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಉಗುರಿನ ಬೆಳವಣಿಗೆಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು 2 ಕ್ಯಾಪ್ಸೂಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಏಜ್ ಆಗ್ತಾ ಇದ್ದಾಗೆ ನಮ್ಮ ಫೇಸಲ್ಲಿ ಆಗುವಂಥ ರಿಂಕಲ್ಸ್ ಏನಿದೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಸ್ಕಿನ್ ಡ್ರೈ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹೇರ್ಗೂ ಕೂಡ ಇದು ಇದರಿಂದ ತುಂಬಾ ಒಳ್ಳೆ ಪ್ರಯೋಜನ ಇದೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದನ್ನು ಅಲೋವೆರಾ ಜೆಲ್, ಗ್ಲಿಸರಿನ್, ಕೋಕೋನಟ್ ಆಯಿಲ್ ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಆದ ನಂತರ ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ ಇರುತ್ತಲ್ವ ಅದರಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ನಾವು ಇವಾಗೇನು ರೆಡಿ ಮಾಡಿದ್ದೀವಲ್ಲ ಈ ಮಾಯ್ಶ್ಚರೈಸರ್ನ ಚೂರು ಈ ಥರ ಕೈಯಲ್ಲಿ ಹಾಕಿ ಚೆನ್ನಾಗಿ ರಬ್ ಮಾಡ್ಕೋಬೇಕು. ರಬ್ ಮಾಡಿಕೊಂಡು ನಿಮ್ಮ ಕೈ ಕಾಲುಗಳಿಗೆ ಹಾಗೆಯೇ ನೈಟ್ ಮಲಗೋವಾಗ ಇದನ್ನು ಫೇಸ್ಗೆ ಫುಲ್ಲು ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ನಿಮ್ಮ ಸ್ಕಿನ್ ಕ್ರ್ಯಾಕ್ ಆಗೋದೇನಿರುತ್ತಲ್ವ ಚಳಿಗಾಲದಲ್ಲಿ ಆ ಥರ ಪ್ರಾಬ್ಲಮ್ಸಿಂದ ನೀವು ಪರಿಹಾರವನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನೋಡಿ ಕೈಗಳ ಮೇಲೆ ಅಪ್ಲೈ ಮಾಡಿದವಾಗ ನೋಡಿ ಆಯಿಲಿಯಾಗೂ ಇಲ್ಲ, ಹಾಗೆಯೇ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೇ ಸ್ವಲ್ಪ ಯಾವುದಾದ್ರೂ ಎಸೆನ್ಸ್ ಬರುತ್ತಲ್ವ, ಏನಿವ ಲ್ಯಾವೆಂಡರ್ ಎಸೆನ್ಸ್ ಎಲ್ಲ ಸಿಗುತ್ತೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚೂರು ರೋಸ್ ವಾಟರ್ ಹಾಕಿ ಅಥವಾ ರೋಸ್ ಎಸೆನ್ಸ್ ಏನಾದರೂ ಸಿಗುತ್ತಲ್ವ ಅದನ್ನು ಕೂಡ 1 or 2 ಡ್ರಾಪ್ಸನ್ನು ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಿಮ್ಮ ಸ್ಕಿನ್ನು ಒಡೆಯೋದನ್ನು ಕೂಡ ನೀವು ಕಡಿಮೆ ಮಾಡ್ಕೋಬೋದು ನೋಡಿ. ನೋಡ್ಕೊಂಡು ಬಂದ್ರಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.